ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ನೋಡ್ತಾ ಇರ್ಬೋದು ನೀವು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಿಮಗೆ ನಾನು ಹಾಕಿರುವಂಥ ಜರ್ಸಿ ನೋಡಿಕೊಂಡೇ ಗೊತ್ತಿರ್ಬೋದು. ಓಕೆ, ಸೊ ಆ್ಯಕ್ಚುಲಿ ನಾನು ಸ್ಟೇಡಿಯಮಲ್ಲಿ ಕ್ರಿಕೆಟ್ ನೋಡ್ಲಿಕ್ಕೆ ಅಂತ ಹೋಗ್ತಾ ಇಲ್ಲ, ಬಟ್ ಅಲ್ಲಿ ಜನರದ್ದು ರಿಯಾಕ್ಷನ್ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ಆ ಕ್ರೇಜೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಬನ್ನಿ, ಇವನು ಬರ್ತಾನಂತ ಹೇಳಿದ್ದಾನೆ, ನೋಡ್ಕೊಂಬರೋಣ. ಈಗ ಇಲ್ಲಿ ನೋಡಿ ನೀವು 5:40 ಟೈಮು. ಓಕೆ, ಆದರೂ ಎಷ್ಟು ಗಂಟೆ ಹೋಗಿ ಮುಟ್ತೀವಿ ಅಂತ ಗೊತ್ತಿಲ್ಲ. ಇವನಿಗೆ ಒಂದು ಮ್ಯಾಪ್ ಹಾಕು ಅಂದ್ರೂ ಇವನಿಗೆ ಗೊತ್ತಾಗ್ತಿಲ್ಲಪ್ಪ, ಎಷ್ಟು ಕಿಲೋಮೀಟ್ರ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಇವನಿಗೆ. ಈಗ ಗಂಟೆಗಾರ ರಸ್ತೆ ರೀ ಇಲ್ಲ, ಸುಮ್ಮನೆ ಸ್ಟೇಡಿಯಂ ಹತ್ರ ರೌಂಡ್ ಹಾಕೊಂಡು ಬರೋಣ ಅಂತ. ಇದು ಕೀ ಹಾಂ ಆ ಕಡೆಗಾರೆ ಬಿಡ ಬಿಡ हाँ ओके बाय. कैसे जाएंगे? ऐसे गए तो ही बेटर है. कुछ नहीं, वो लॉक एक पकड़ के बैठ बस. तू गिरा तो चलेगा, लॉक मत गिरा. गाइस, RCB ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಸ್ಟೇಡಿಯಮಲ್ಲಿ ಅಂದರೆ ಸ್ಟೇಡಿಯಂ ಹೊರಗಡೆ ಜನ ಯಾವ ರೀತಿ ಬರ್ತಾರೆ ಅಂತ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 7:00 ಮ್ಯಾಚ್ ಸ್ಟಾರ್ಟು, ಬಟ್ ನಾನೇ ಇಲ್ಲಿಂದ 5:00 ಬಿಟ್ಟಿದ್ದೀನಿ. 1 ಅವರ್ ತೋರಿಸ್ತಿದೆ ದಾರಿ, 30 ಕಿಲೋಮೀಟ್ರ್ ಅಲ್ಲ. ಅಲ್ಲೋಗಿ ಯಾವ ರೀತಿ ನನಗೆ ಸಿಗ್ತಾರೆ ಯಾರು. ಅದು ಈಗ ಏನಾಗಿತ್ತಂದರೆ ಫ್ರೆಂಡ್ ಕಡೆಯಿಂದ ಕೀ ತೊಗೊಂಡೆ. ಈಗ ಅಲ್ಲಿ ಹೋದರೆ ಹೆಲ್ಮೆಟ್ ಇಡ್ಲಿಕ್ಕೆ ಜಾಗ ಇಲ್ಲಲ್ಲ, ಸೊ ಹೆಲ್ಮೆಟ್ ಲಾಕು. ಜೋ RCB, ಹಂಗೋ RCB ಟಿ ಶರ್ಟ್ ಹಾಕ್ಕೊಂಡು ಫುಲ್ ಮಿಂಚ್ತಾ ಇದ್ದೀನಿ. 2025 ಟಿ ಶರ್ಟ್ ಇದು. ಈ ವರ್ಷ ಟಿ ಶರ್ಟ್ ಏನೋ ಚೇಂಜ್ ಆಗಿದೆ ಅಲ್ಲ ಅಣ್ಣ. ಎಲ್ಲ ಹುಡುಗಿಯರಿಗೆ ಹಾಕ್ಕೊಂಡು ತಿರುಗಾಡ್ಸ್ ನೀನು. ಓಹೋ, ಮತ್ತು ನಿನ್ನೆ ಸ್ವಿಮ್ಮಿಂಗ್ ಪೂಲಾಗಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಚೆನ್ನಾಗಾಗಿದೆ. ಪ್ರಯತ್ನ ಪಟ್ಟಿದ್ದೀನಿ, ಒಳ್ಳೇದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ. ನೋಡಿ ಯಾರ್ಯಾರು ಸಿಗ್ತಾರೆ, ಏನೇನಂತ ಏನು ಗೊತ್ತಿಲ್ಲ. ಈಗ ನಿಮಗೆ ಸ್ಟೇಡಿಯಂ ಹತ್ರ ಸಿಗ್ತೀನಿ. ಈಗೇನಿಲ್ಲ, ಟ್ರಾಫಿಕಲ್ಲಿ ಓಡಿಸೋದೇ ಈಗ ಬೌ ಬೌ ಅಂತ. ನಕ್ಕನೆ ಎಲ್ಲ ಜಾಲಿನೇ ಇವತ್ತು. ಸೊ ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ಸೊ ಆ್ಯಕ್ಚುಲಿ ಈ ಥರ ಒಂದು ಸಿಚುವೇಶನ್ ನನ್ನ ಜೊತೆಗೂ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿಮಗೆಲ್ಲ ಇಷ್ಟೊಂದು ಲವ್ ಇದೆ ಅಂತ ಗೊತ್ತಾಯಿತು ನನ್ನ ಮೇಲೆ. ಸೊ ನೀವೆಲ್ಲ ಕೇಳ್ತಾ ಇದ್ರಲ್ಲ, ಅಣ್ಣ ಹೇಗಾಯಿತು ಏನಾಯಿತು ಅಂತ. ಸೊ ನಿಮ್ಮ ಹತ್ರ ಮತ್ತೆ ಮುಚ್ಚಿಡೋದೇನಿದೆ ಅಂತ ನಿಮ್ಗೆ ಹೇಳೋಣ ಅಂತ, ಎಲ್ಲ ಕ್ಲಿಯರಾಗಿ ನಿಮ್ಗೆ ತಿಳಿಸೋಣ ಅಂತ ನಾನು ಇವಾಗ ಈ ಲಾಗನ್ನು ಮಾಡ್ತಾ ಇದ್ದೀನಿ. ಆ ದಿನ ಏನಪ್ಪ ಅಂದರೆ ನಮ್ಮ RCB ಮತ್ತು ಇದು CSK ಅವರಿಬ್ಬರದು ಮ್ಯಾಚ್ ಇತ್ತು. ಓಕೆ, 7:00 ಸಮಥಿಂಗ್ ಸ್ಟಾರ್ಟ್ ಆಗೋದಿತ್ತು. ನಾನು ಇಲ್ಲಿ 5:00 ಬಿಟ್ಟಿದ್ದೆ. ಸೊ ನನ್ನ ಜೊತೆ ಒಂದು ಫ್ರೆಂಡ್ ಕೂಡ ಬಂದಿದ್ದ, ನಿಮ್ಗೆ ತೋರಿಸಿದ್ದೆ ಈಗ ಸ್ಟಾರ್ಟಿಂಗಲ್ಲಿ ನೋಡಿರ್ಬೇಕು. ರೋಡ್ನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕುಡ್ಕೊಂಡು ಡಿವೈಡರ್ ತನಕ ಬಂದಿದ್ದಾನೆ. ಡಿವೈಡರ್ ಅಂದರೆ ಆ್ಯಕ್ಚುಲಿ ಅವರು 3 ಜನ ಇದ್ದರು. ಒಬ್ಬನು ಇಬ್ಬರು ಆ ಸೈಡೇ ಉಳ್ಕೊಂಡ್ರು, ರೋಡ್ ಆ ಸೈಡೆ. ಇನ್ನೊಬ್ಬ ಏನು ಮಾಡ್ದ, ಡಿವೈಡರ್ ತನಕ ಬಂದು ಅವನು ಬ್ಯಾಕ್ ಸೈಡಿಂಗೆ ಬಿದ್ದುಬಿಟ್ಟ ಅಲ್ಲೇ. ಅಂದರೆ ಅವನಿಗೆ ಅಲ್ಲಿ ಆಗಲಿಲ್ಲ, ಏನಾಯಿತು ಗೊತ್ತಾಗಲಿಲ್ಲ ನನಗೂ. ನಾನೇನಾದರೂ ಲೆಫ್ಟ್ ಸೈಡಿಂದ ಹೊಡೆದಿದ್ರೆ ಅವನದು ಹೊಟ್ಟೆ ಮೇಲಿಂದ ಹೋಗ್ತಿದ್ದೆ. ಆವಾಗ ಅವನಿಗೂ ಪಾಪ ತ್ರಾಸಿತ್ತು, ನಾನು ಬೀಳ್ತಿದ್ದೆ. ನನಗೂ ಸಡನ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಆಮೇಲೆ ರೈಟ್ ಸೈಡಿಂದ ಹೋದರೆ ಅವನದು ಡಿವೈಡರ್ ಹತ್ರ ಒಂದು ಸ್ವಲ್ಪ ಜಾಗ ಇತ್ತಲ್ಲ, ಅಲ್ಲಿಂದ ಕಟ್ಟು ಹೊಡೆದು ಹೋಗೋಣ ಅಂತ ನಂದು ಪ್ಲ್ಯಾನು. ಸೊ ಅಲ್ಲಿ ನೋಡಿದ್ರೆ ಅವನು ಕಾಲು ಮಿಡ್ಲಲ್ಲಿ ಬಂದುಬಿಡ್ತು. ಅಂದರೆ ಅವನು ಹಿಂಗೆ ಮಾಡ್ಕೊಂಡು ಹಿಂಗೆ ಬಿಟ್ಬಿಟ್ಟ ಕಾಲು. ಅವಾಗ ಒಂದು ಇದ್ರ ಮೇಲಿಂದ ಹೋಯ್ತು, ಅದು ಏನೋ ಕಾಲ್ ಮೇಲಿಂದ ಹೋಯ್ತು. ಹಾಗಾಗಿ ಅವನಿಗೆ ಒಂಚೂರು ಗಾಯ ಆಯಿತು ಕಾಲಿಗೆ. ಆಕ್ಸಿಡೆಂಟ್ ಆಯಿತು ಅಂತ ಏನು ನಾನು ಅಲ್ಲಿಂದ ಓಡ್ ಹೋಗಿಲ್ಲ, ಅಲ್ಲೇ ನಿಂತ್ಕೊಂಡು ಅವನಿಗೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿ ಅವರಿಗಲ್ಲಿ ಅಡ್ಮಿಟ್ ಮಾಡಿಕೊಂಡು ಆ ದಿನ ಮತ್ತೆ ಅವ್ನು ಕುಡ್ದಿದ್ದ. ಅದಕ್ಕೆ ಡಾಕ್ಟರ್ ಅಂದರು ಆ ದಿನ ಆಪ್ರೇಷನ್ ಆಗಲ್ಲ, ಸೊ 1-2 ದಿನ ಬಿಟ್ಟು ಆಗುತ್ತೆ ಅಂತ ಹೇಳಿದರು. ಸೊ ಸಂಡೇ ಆಗಿದ್ದರಿಂದ ಮಂಗಳವಾರ ಬಾ ಅಂತ ಹೇಳಿದರು. ಅವ್ರ ಕಡೆ BPL ಕಾರ್ಡ್ ಇಲ್ಲ ಆಗಿದ್ದರಿಂದ ನಂಗೆ 5,000 ಅಲ್ಲೇ ನಾನು ಕಟ್ಟಿ ಅವ್ರದ್ದು ಪೇ ಮಾಡಿ ಅವರಿಗೆ ಅಡ್ಮಿಟ್ ಮಾಡಿದೆ ಆ ಹಾಸ್ಪಿಟಲ್ನಲ್ಲಿ. ಆಮೇಲೆ ಅವರಿಗೆ ಅಲ್ಲಿ ಊಟ ತಿಂಡಿ ಏನು ಬೇಕದು ಕೊಟ್ಕೊಂಡು ಅವ್ರಿಗೇನು ಅಗತ್ಯವಿದೆಯೋ ಅದನ್ನು ಕೊಟ್ಟು ನಾನು ಅಲ್ಲಿಂದ ಅವರಿಗೆಲ್ಲ ತಿಳಿಸ್ಕೊಂಡು ಹಿಂಗಿದೆಯಪ್ಪ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ, ಆಮೇಲೆ ಅವನು ಅವ್ರದ್ದು ಓನರಿಗೆ ಕಾಲ್ ಮಾಡಿಕೊಂಡು ನಂದು ಡಾಕ್ಯುಮೆಂಟ್ಸ್ ಕೊಡು, ನೀನೆಲ್ಲಾದರೂ ಓಡ್ ಹೋಗ್ತೀಯಾ ಅಂತ ಅದನ್ನೆಲ್ಲ ಅಂದ್ಕೊಂಡು ನಂದು ಡ್ರೈವಿಂಗ್ ಲೈಸೆನ್ಸು ಅದನ್ನೆಲ್ಲ ಒಂದು ಫೋಟೋ ಗಿಟೋ ಎಲ್ಲ ತೊಗೊಂಡ. ನಾನು ಕೊಟ್ಟೆ, ನಾನೇನೋ ಹೆದರ್ಲಿಕ್ಕೆ ಹೋಗಿಲ್ಲ ಅಲ್ಲಿ. ಓಕೆನಾ, ಏನಪ್ಪ ಏನು ಮಾಡೋದಿದೆ ಅವರು ಅಂತ ನಾನು ಹೆದರ್ಲಿಕ್ಕೆ ಹೋಗಿಲ್ಲ. ಎಲ್ಲ ನನ್ನ ಕಡೆಯಿಂದ ಆದಷ್ಟು ಮಾಡಿದ್ದೀನಿ ನಾನು. ಏನಾದರೂ ಆದರೆ ಆಯಿತು ಅಷ್ಟೇ, ಮತ್ತೇನು ಮಾಡಲಿಕ್ಕಾಗುತ್ತೆ, ಹೌದಲ್ಲ. ನಂದು ಫಸ್ಟ್ ಟೈಮ್ ಅಂತ ನನಗೂ ಸ್ವಲ್ಪ ಭಯ ಕೂಡ ಇತ್ತು. ಆದರೂ ಅಲ್ಲಿ ಹ್ಯಾಂಡಲ್ ಮಾಡಿದೆ ಕೇರ್ಫುಲ್ ಆಗಿ, ಒಬ್ಬನೇ ಇರೋದ್ರಿಂದ ಮತ್ತೇನು ಮಾಡಲಿಕ್ಕಾಗುತ್ತೆ, ಹೌದಾ. ಸೊ ಅದನ್ನೆಲ್ಲ ಮಾಡುವವರೆಗೂ ರಾತ್ರಿ 12:30 ಆಯಿತು. ಆಮೇಲೆ ನಾನು ರಿಟರ್ನ್ ಬರುವಾಗ ಇಲ್ಲಿ ರೋಡಲ್ಲಿ ನಾನು ಗಾಡಿ ನೋಡ್ತೀನಿ, ಗಾಡಿ ಇಲ್ಲ. ಗಾಡಿ ಏನು ಮಾಡಿದ್ದಾನೆ, ಅವನದು ಓನರು ಗಾಡಿ ಕಿಡ್ನ್ಯಾಪ್ ಮಾಡ್ಕೊಂಡು ಅವನ ಹತ್ರ ಇಟ್ಕೊಂಡಿದ್ದಾನೆ ಅವನಿಗೆ. ಆಮೇಲೆ ಆ ದಿನ ನಾನು ಪೇಷಂಟಿಗೆ ಕಾಲ್ ಮಾಡಿದೆ ರಾತ್ರಿನೇ, ಇಲ್ಲ ಅಣ್ಣ ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಅವನು ಹೇಳ್ದ. ಆಮೇಲೆ 2ನೇ ದಿನ ನಾನು ಬೆಳಿಗ್ಗೆ ಇಲ್ಲೇ ಚೌಕಶಿ ಮಾಡಿದೆ, ಎಲ್ಲಿದೆ ಅಪ್ಪ ಗಾಡಿ ಅಂತ. ಆಮೇಲೆ ಗೊತ್ತಾಯಿತು ಅವನು ಓನರ್ ಹತ್ರ ಇದೆ ಅಂತ. ಆಮೇಲೆ ಓನರಿಗೆ ನಂಬರ್ ತೊಗೊಂಡು ಕಾಲ್ ಮಾಡಿದೆ, ಏನಂತ ಸರ್ ಕೊಡ್ತೀರಾ ಗಾಡಿ ಏನಂತ.
ಅವ್ನು ಹೇಳ್ದ ಇಲ್ಲಪ್ಪ ನಂದು ಪೇಷಂಟಿಂದ ಎಲ್ಲ ಕ್ಲಿಯರ್ ಮಾಡ್ಕೊ, ಅವ್ನು ಆಪ್ರೇಷನ್ ಏನು ದುಡ್ಡೆಲ್ಲ ಕೊಡು, ಆಮೇಲೆ ನಿನ್ನ ಗಾಡಿಂದು ನೋಡೋಣ ಅಂತ ಹೇಳ್ದ. ಅದಾದ ನಂತರ ನನಗೆ ಆಗಲಿಲ್ಲ ನಿಲ್ಲಕ್ಕೆ. ಯಾಕಪ್ಪ ಅಂದರೆ ನಾನೆಲ್ಲ ಮಾಡ್ತಾ ಇದ್ದೀನಿ, ಆದರೂ ಕೂಡ ಅವ್ನು ಯಾಕೆ ಗಾಡಿ ತೊಗೊಂಡು ಹೋಗ್ಬೇಕು ನಂದು. ಅದಕ್ಕೆ ನಾನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಸರ್ ಹಿಂಗೆ ಮಾಡಿದಾರೆ ನೋಡಿ ಇವರು ಅಂತ. ಪೊಲೀಸ್ನವ್ರು ಏನು ಮಾಡಿದ್ರು, ನನ್ನ ಗಾಡಿನ ಎತ್ತಕೊಂಡು ತೊಗೊಂಡು ಬಂದು ಅವ್ರ ಹತ್ರ ಇಟ್ಕೊಂಡ್ರು. ಯಾವಾಗ ಇದು ಮಂಡೇ ಆಯಿತು, ಈ ಕತೆ ಮಂಡೇ ಆಯಿತು. ಅಲ್ಲಿ ಇಲ್ಲಿ ಮಾಡಿಕೊಂಡು ಒಂದು ಟೋಟಲ್ ನಂದು ಒಂದು 15ರಿಂದ ಒಂದು 18,000ವರೆಗೂ ಅಲ್ಲಿ ಖರ್ಚಾಯಿತು. ಓಕೆ, ಹಾಸ್ಪಿಟಲಲ್ಲಿ ಅವರಿಗೆ ಊಟ, ಆಮೇಲೆ ಅವನ ಪೇಷಂಟ್ ಅವ್ನು ದುಡ್ಡು ಕೇಳ್ದ, ಇಲ್ಲಿ ಖರ್ಚಿಗೆ ಏನಿಲ್ಲ ಅಷ್ಟು ಏನೋ ಕೇಳ್ದ, ಅಲ್ಲೊಂದು 18,000 ಖರ್ಚಾಯಿತು. ಗೈಸ್ ಏನೇ ಹೇಳಿ ನಿಮ್ಮದು ಮಾನವೀಯತೆ ಮುಖ್ಯ. ಓಕೆ, ಅದಾದ ನಂತರ ಎಲ್ಲ ನೋಡ್ಕೊಂಡ್ರೆ ಆಯಿತು ಅಲ್ಲಿಂದ ಇಲ್ಲಿಂದ. ಓಕೆ, ಯಾವುದೇ ಜನ ಏನಾದ್ರೂ ಎಲ್ಲ ಒಂದೇ. ಓಕೆನಾ, ಇದನ್ನೆಲ್ಲ ಮಾಡಿದ್ದು ನನ್ನ ಹೃದಯದಿಂದ ಮಾಡಿದ್ದು, ಯಾರು ಫೋರ್ಸಲ್ಲಿ ಏನೂ ಮಾಡಿಲ್ಲ. ಓಕೆ, ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ನನ್ನ ಹತ್ರ ಎಷ್ಟು, ಅದು ಕೂಡ ಆ ಸಮಯದಲ್ಲೂ ಕೂಡ ನನ್ನ ಹತ್ರ ದುಡ್ಡಿಲ್ಲ, 1 ರೂಪಾಯೂ ಇಲ್ಲ. ನನ್ನ ಜೊತೆ ಇರೋ ಫ್ರೆಂಡು ಮಾರನೇ ದಿನ 6,500 ರೂಪಾಯಿ ಅವನೇ ಖರ್ಚು ಮಾಡಿದ್ದಾನೆ. ನನ್ನ ಅಕೌಂಟಲ್ಲಿ ಬರೀ 580 ರೂಪಾಯಿ ಇತ್ತು. 2ನೇ ದಿನ ಕೂಡ ಬೆಳಿಗ್ಗೆ ಹೋಗುವಾಗ ನಾನು ಫ್ರೆಂಡ್ ಹತ್ರ ಇಸ್ಕೊಂಡು, ಇವ್ರ ಹತ್ರ ಇಸ್ಕೊಂಡು ಆ 8,000 ರೂಪಾಯಿ ಅಲ್ಲೂ ಮಾಡಿದ್ದೀನಿ ನಾನು. ಅಂದರೆ ಟೋಟಲ್ ಅಲ್ಲಿ ಇಲ್ಲಿ ಮಾಡ್ಕೊಂಡು ಒಂದು 18,000 ರೂಪಾಯಿ ಖರ್ಚಾಗಿದೆ. ಅದರಲ್ಲಿ ಇರೋದು 500 ರೂಪಾಯಿ ಬರೀ ನಂದೇ, ಬಾಕಿ ಎಲ್ಲ ನನ್ನ ಫ್ರೆಂಡ್ಸಿಗೆ ಕೊಡಬೇಕು ಇನ್ನು ತಗೊಂಡಿರೋದು. ಓಕೆ, ಇಂಥ ಕಾಲದಲ್ಲಿ ಫ್ರೆಂಡ್ಸ್ ಬಿಟ್ಟು ಮತ್ತೆ ಯಾರು ನಿಮ್ಮ ಸಪೋರ್ಟಿಗೆ ಬರಲ್ಲ ಗೈಸ್, ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನಂಬಿದ್ದೀನಿ. ಓಕೆನಾ, ಇದ್ರ ಮುಂದೆ ಮತ್ತೇನೋ ಹೇಳಲಿಕ್ಕೆ ಆಗ್ತಾ ಇಲ್ಲ ನನ್ನ ಕಡೆ ನಾನು. ಇವಾಗ ಒಂದು ಸೀನ್ ಪ್ಲೇ ಆಗಿತ್ತಲ್ಲ, ಇದನ್ನು ನೋಡಿದಿರಲ್ಲ ನೀವು. ಆ ಸಮಯದಲ್ಲಿ ಯಾವನು ಹೆಲ್ಪ್ ಮಾಡ್ಲಿಕ್ಕೆ ಏನೂ ಬಂದಿಲ್ಲ. ಏನೋ ಆ್ಯಂಬುಲೆನ್ಸ್ ಬರೋವರೆಗೂ ಅವ್ರಿಗೆ ಕಾಯ್ಲಿಕ್ಕಾಗಿಲ್ಲ. ಅಷ್ಟೊಂದು ಇದು ಅನ್ನೆಸೆಸರಿ ಹುಡುಗರು ಅವರು. ಯಾವ್ರೇನೋ ಬಂದು ಡೈರೆಕ್ಟಾಗಿ ಹೊಡಿಲಿಕ್ಕೆ ಬರ್ತಾರೆ. ಕ್ಯಾಮೆರಾ ಮೌಂಟ್ ಎಲ್ಲ ಮುರಿದಾಕಿದ್ದಾರೆ. 2-3 ಕೊಟ್ಟ ಏನು ಹೇಳಿ ನಾನು ಆ ಟೈಮಲ್ಲಿ. ಅಲ್ಲ, ಹೆಲ್ಪ್ ಮಾಡಬೇಕಂದ್ರೆ ಒಂಚೂರು ಮಾತಾಡಿಕೊಂಡು ಅಲ್ಲೇ ಬಗೆಹರಿಸ್ಬೇಕು. ಹೊಡೆಯೋದೇನಪ್ಪ ಇದರಲ್ಲಿತ್ತು, ಯಾಕಪ್ಪ ಹೊಡಿಬೇಕಿತ್ತು ಅವನು? ಯಾವನು ಬಾಯಲ್ಲಿ ಏನೇನೋ ಬರ್ತಾ ಇದೆ ಗೈಸ್. ಇದು ತಲೆಗೆ ಶೂಟ್ ಆಗಿದೆ ನಂದೀಗ, ಫುಲ್ಲು ಖತರ್ನಾಕ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಯಾವನಾದರೂ ಈ ಥರ ಏನಾದರೂ ಮೆಡ್ಲಕ್ ಸಿಕ್ಕಿದ್ನೋ, ಯಾರ ಕಡೆ ಮಾಡುವಾಗ ಈ ಥರ ಯಾವುದಾದ್ರೂ ಯಾವನೇ ಆಗಲಿ ನಂಗೆ ಸಿಕ್ಕಿದ್ನೋ, ಅವ್ನು ಹೋದ ಅಲ್ಲೇ ಫಿನಿಶೇ. ಏನಾಗುತ್ತೋ ಮುಂದೆ ನೋಡ್ಕೊಳ್ಳೋಣ. ಅವಾಗ ಅವನು ನಂಗೆ ಹೊಡಿಲಿಕ್ಕೆ? ಅವನೇನು ಈಗ ನಾನು ಏನಾದರೂ ಮಾಡಿದ್ದೀನಿ, ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದೀನಿ, ಅವ್ನು ಏನಾದರೂ ಬಂದನಾ? ಯಾವುದಾದ್ರೂ ಒಂದು ಕಡೆ ಏನಾದರೂ ಬಂದು ಹೆಲ್ಪ್ ಮಾಡಿದ್ನಾ? ಏನೂ ಇಲ್ಲ. ಇದನ್ನೆಲ್ಲ ಪೊಲೀಸ್ನವರಿಗೆ ಮಾಡ್ಲಿಕ್ಕೆ ಆಗಲ್ಲ, ಇದನ್ನೆಲ್ಲ ನೋಡ್ಲಿಕ್ಕೆ ಆಗಲ್ಲ ಅವರಿಗೆ. ಬಾಕಿ ಎಲ್ಲ ಚೆನ್ನಾಗಿ ನೋಡ್ತಾರೆ. ಇನ್ನೂ ಇದೆ ಪೊಲೀಸ್ನವ್ರದ್ದು ಕತೆ ಇದೆ, ಹೇಳ್ತೀನಿ ನೋಡಿ, ನೆಕ್ಸ್ಟ್ ಹೇಳ್ತೀನಿ, ನೀವು ಕೇಳಿ. ಈ ಲಾಗಲ್ಲೇ ಐ ಥಿಂಕ್ ಹೇಳ್ಬೋದು, ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ. ಇಲ್ಲಾಂದರೆ ಮುಂದಿನ ಲಾಗಲ್ಲಿ ಹೇಳ್ತೀನಿ. ಪೊಲೀಸ್ನವ್ರದ್ದು ಮತ್ತೆ ಜಾಸ್ತಿ ಕತೆ ಇದೆ ಅವ್ರದ್ದು ಹೇಳ್ತೀನಿ ನಿಮಗೆ, ನೀವು ಕೇಳಿ. ಯಾಕೆ ನಿಮ್ಮ ಜೊತೆನೂ ಈ ಥರ ಏನಾದರೂ ಆದರೆ ಆ ಮೂಮೆಂಟಲ್ಲಿ ಯಾವನೋ ನಿಮ್ಮ ಮೇಲೆ ಕೈ ಮಾಡ್ದ ಅಂತ ತಿಳ್ಕೊಳ್ಳಿ ಗೈಸ್, ಅವನಿಗೆ ಅಲ್ಲೇ 4 ಬಾರಿಸಿ ನೀವು. ಅವಾಗ ತನಕ ಅವರು ಸರಿ ಆಗಲ್ಲ ಅಲ್ಲಿ. ಓಕೆನಾ, ನೀವು ಬಾರಿಸಿದ ಮೇಲೇ ಅವ್ರಿಗೆ ಗೊತ್ತಾಗೋದು ನಿಂಗೆ ಯಾಕಪ್ಪ ಬಾರಿಸ್ದ ನನಗೆ ಅಂತ. ಅರ್ಥ ಆಯ್ತಾ? ಅವನು ಕುಟ್ಕೊಂಡೇ ಇದ್ದ, ಯಾವನೋ ನನ್ನ ಮಗ ಜಾತಿ ಏನೇನೋ ಬರ್ತಾ ಇದೆ ಬಾಯಲ್ಲಿ ಕೊಟ್ಟ ಆಗ್ತಾ ಇಲ್ಲ. ಆ ಕ್ಯಾಮೆರಾ ಎಲ್ಲ ಎಷ್ಟು, ಒಂದು ಉಲ್ಲಾಂಜಿ ಕೇಸ್ ಎಷ್ಟು, 1,500 ರೂಪಾಯಿ ಅದಕ್ಕೆ. ಆ ಮೌಂಟಿಗೆ ಎಷ್ಟು, ಆ ಕ್ಲ್ಯಾಂಪಿಗೆ ಎಷ್ಟು, ಒಂದೊಂದು ಕ್ಲ್ಯಾಂಪಿಗೂ 1,000 ರೂಪಾಯಿ. 4,500ರಿಂದ 5,500 5,800 ರೂಪಾಯಿ ಹೋಯ್ತು. ಈಗೇನೋ ಒಂದು ಅಪ್ಪ ಕೊಡ್ತಾನೆ ಅಲ್ಲಿ ದುಡ್ಡು. ಯಾವನೇನೋ ಸರ್ ಮಗ ಗೈಸ್. ಇದು ಪಕ್ಕ ಈ ರೀತಿ ಏನಾದರೂ ನಿಮ್ಮ ಜೊತೆ ಏನಾದರೂ ಆಯ್ತಂದರೆ ಹೆಲ್ಪ್ ಮಾಡಿ ನಿಮ್ಮ ಕಡೆಯಿಂದ. ಯಾಕಂದರೆ ಫಸ್ಟ್ ಮಾನವೀಯತೆ ತೋರಿಸ್ಬೇಕು, ಆಮೇಲೆ ಮುಂದೇನಾಗುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು. ಓಂ ನಮಃ ಶಿವಾಯ, ಜೈ ಭೋಲೆನಾಥ್ ಅಂದ್ಕೊಂಡು ಅವ್ರ ಮೇಲೆ ಎಲ್ಲ ಬಿಟ್ಬಿಡೋದು. ಏನೋ ಆಗ್ತಾ ಹೋಗುತ್ತೆ. ಆಕ್ಸಿಡೆಂಟ್ ಏನೋ ನಂದು ಒಬ್ಬಂದೇ ಆಗಿಲ್ಲ, ಯಾರು ಹಣೆ ಬರೋದಲ್ಲಿ ಏನು ಬರೆದಿರ್ತಾನೋ ಆ ದೇವರು ಅದನ್ನೆಲ್ಲ ಆಗೇ ಆಗುತ್ತೆ. ಓಕೆ, ಆದರೆ ಇವನೀಗ ಹೊಡೆಯೋದೇನಿತ್ತಪ್ಪ ಅದಲ್ಲಿ. ಆಯಿತು, ಅದನ್ನು ದೇವ್ರ ಹಣೆ ಬರ ಅಂತಲೇ ಬಿಟ್ಬಿಟ್ಟೆ ನಾನು. ಮತ್ತೆ ಅಷ್ಟೊಂದು ಇದೂ ಮಾಡ್ಲಿಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಮಾಡೋಣ ಮುಂದೆ, ಅದಕ್ಕೂ ಒಂದು ಸಮಸ್ಯೆ ಮಾಡೋಣ. ಆ ಟೈಮಲ್ಲಿ ಟೈಮ್ ಬಂದವಾಗ ನಿಮಗೂ ಹೇಳ್ತೀನಿ ನಾನು ಏನು ಮಾಡಿದ್ದೀನಿ ಅಂತ ಅವನಿಗೆ. ಓಕೆ, ಏನೋ 6,500 7,000 ರೂಪಾಯಿ ಏನೋ ಅವ್ನು ಕೊಡ್ತಾನ. ಈಗ ಎಲ್ಲಿದ್ದಾನ ಅವನು? ಈಗೆಲ್ಲೋ ಬರ್ತಾನೆ ಇಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಅವರಿಗೆ.